ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಾನಕಿ ಅಮ್ಮ ತಮ್ಮ ಕೊನೆಯ ದಿನಗಳನ್ನ ಕಳೆದಿದ್ದು ಇದೇ ನಮ್ಮ ಮೈಸೂರಿನಲ್ಲಿ. ಅಲ್ಲಿ ಜಾನಕಿ ಅಮ್ಮನನ್ನ ತಮ್ಮ ತಾಯಿಯಂತೆ ನೋಡ್ಕೊಂಡಂತಹ ಅವರ ಆಪ್ತರು ಜಾನಕಿ ಅಮ್ಮನ ಇನ್ನೊಬ್ಬ ಮಗ ಅಂತಾನೆ ಹೇಳ್ಬಹುದು. ಅವರೇ ನವೀನ್ ಅವರು ಇವತ್ತು ನಮ್ಮ ವೇದಿಕೆ ಮೇಲೆ ಜೊತೆಯಾಗಲಿದ್ದಾರೆ. ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಶ್ರೀಯುತ ನವೀನ್ ಅವರನ್ನ. ಮೊದಲನೇದಾಗಿ ಎಲ್ಲ ಕನ್ನಡಿಗರ ಪರವಾಗಿ, ಅಭಿಮಾನಿಗಳ ಪರವಾಗಿ ನಿಮಗೆ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸ್ವರ ಕೋಗಿಲೆ ಅಂತ ನಾವೇನ್ ಕರಿತೀವಿ, ಆ ತಾಯಿಯನ್ನ ಇಷ್ಟು ವರ್ಷಗಳಿಂದ ನೀವು ನಿಮ್ಮ ತಾಯಿ ತರನೇ ನೋಡ್ಕೊಂಡಿದ್ದೀರಾ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು ಸರ್. ನಿಮ್ಮ ಹಾಗೂ ಜಾನಕಿ ಅಮ್ಮನವರ ಭೇಟಿ ಆಗಿದ್ದು ಹೇಗೆ ಅಂತ ಕೇಳಬಹುದಾ? 97 ಇಂದ ಅವ್ರಿಗೆ ಮೆಚ್ಚು ನಮ್ಗೆ ಎಷ್ಟು ಅಂದ್ರೆ ಅವ್ರ ಸಾಂಗ್ ಕೇಳಿದ್ರೆ ಮೈಯೆಲ್ಲ ರೋಮಾಂಚನ. ಅವ್ರಿಗೆ ಹೆಂಗಾದ್ರೂ ಒಂದ್ಸರಿ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದೆ ನಾನು. ಹೇಗೋ ಕಷ್ಟಪಟ್ಟು MP ಶಂಕರ್ ಅವ್ರ ಹತ್ರ ನಾವು ಫೋನ್ ನಂಬರ್ ಇಸ್ಕೊಂಡು ಅವ್ರಿಗೆ ಲೆಟರ್ ಬರೆಯೋದು ಮತ್ತೆ ಫೋನ್ ಮಾಡೋದು. ಆ ತರ ಎಷ್ಟೊಂದು ನಂಗೆ 12 ವರ್ಷ 13 ವರ್ಷ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಮೇಡಮ್. ಅದಾದ್ಮೇಲೆ ಅಮ್ಮ ಒಂದು ಡೇಟ್ ಕೊಟ್ರು, ಇಂಥ ದಿವಸ ಬರ್ಬೋದು ಅಂತ. ಅದೇ ನಾನು ಫಸ್ಟ್ ಮೇಡಮ್ 98 ಅಲ್ಲಿ ಮೇಡಮ್. ಸರ್, ಒಬ್ಬ ಅಭಿಮಾನಿ ಜಾನಕಿ ಅಮ್ಮನ ಮಗ ಆಗಿದ್ದು ಹೇಗೆ? ಮಗ ಅನ್ನೋಕ್ಕಿಂತ ನಾನು ದೊಡ್ಡ ಫ್ಯಾನ್ ಅನ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮೇಡಮ್. ಏನಕ್ಕೆ ಅಂತಂದ್ರೆ ಅಮ್ಮ ಯಾವಾಗ್ಲೂ ಹೇಳೋರು, ಮುರುಳಿ ಹುಟ್ಟಿರೋದಕ್ಕೆ ನನ್ನ ಮಗ ಅಂತ ನಾನು ಸ್ವೀಕರಿಸಿದ್ದೀನಿ. ನಾನು ನಿನ್ಗೂ ಏನು ಸಂಬಂಧ ಇಲ್ದೇನೆ ಬರೀ ವಾಯ್ಸಲ್ಲಿ ನನಗೆ ಇಷ್ಟು ದೂರ ಬಂದೈತಲ್ಲ, ನಿಜವಾದ ಅಭಿಮಾನ ಮತ್ತೆ ಮಗ ಅಂತ ತುಂಬಾ ಖುಷಿ ಪಡೋರು ಮೇಡಮ್ ಯಾವಾಗ್ಲೂ. ಫಸ್ಟ್ ನಮ್ಮ ಮನೆಗೆ ಬಂದಾಗ 2006 ಅಲ್ಲಿ ಮೇಡಮ್ ನಮ್ಮ ಮನೆಗೆ ಬಂದು, ನಮ್ಮನೆ ತುಂಬಾ ಚಿಕ್ಕದು ಆಗ ನಮ್ಮ ಶಾಪ್ ಇನಾಗ್ರೇಷನ್ಗೆ ಅವರೇ ಬಂದಿದ್ದು. ನಾನು ನಿಮ್ಮ ಹೆಸರಲ್ಲಿ ನಾನು ಒಂದು ಫರ್ನಿಚರ್ ಅಂಗಡಿ ಇಡ್ತಾ ಇದ್ದೀನಿ ಅಂತ ಧಾರವಾಡ ಇಡುವಂತೆಲ್ಲ ಪರ್ಮಿಷನ್ ಕೊಟ್ಟರು. 2 days ಅಂತ ಹಿಂದೆ ಫೋನ್ ಮಾಡಿ ನಾನು ನಾಳೆಗೆ ಸಂಜೆ 5 ಗಂಟೆಗೆ ನಾನು ಮೈಸೂರು ಬರ್ತಾ ಇದ್ದೀನಿ, ಇನಾಗ್ರೇಷನ್ ನಾನೇ ಬರ್ತಾ ಇದ್ದೀನಿ ಅಂತ ಅಂದ್ರು. ಅಮ್ಮ ನಿಮ್ಗೆ ಮೈಸೂರಲ್ಲಿ ಒಳ್ಳೆ ರೂಮ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು, ನಾನು ಉಳ್ಕೊಳ್ಳೋಷ್ಟು ಜಾಗ ನಿಮ್ಮನೇಲಿ ಇಲ್ವಾ, ನಾನು ನಿಮ್ಮಲ್ಲೇ ಉಳ್ಕೊತೀನಿ ಅಂತ. ಅಮ್ಮ ನಮ್ಮ ಮನೆ ತುಂಬಾ ಚಿಕ್ಕದು ಅಂತಂದ್ರೆ, ಇಷ್ಟು ವರ್ಷ ನೀನು ಅಲ್ಲಿದ್ಯಾ, ನಾನು 1 ದಿವಸ 2 ದಿವಸ ಇರೋಕ್ಕಾಗಲ್ವಾ, ನಿಮ್ಮನೇಲೇ ಇರ್ತೀನಿ ಅಂತ ಹೇಳಿ ನಮ್ಮಲ್ಲೇ ಸ್ಟೇ ಆಗಿ ಇನಾಗ್ರೇಷನ್ಗೆ ಬಂದಿರ್ತೀನಿ. ಅಂದ್ರೆ ಆ ತಾಯಿನೇ ಭಕ್ತನ ಮನೆಗೆ ಆಗಮಿಸಿದ ಹಾಗೆ. ಅಂದ್ರೆ ನನಗೆ ಉಳ್ಕೊಳಕ್ ಒಂದಷ್ಟು ಜಾಗ ನಿಮ್ಮ ಮನೇಲಿ ಇಲ್ವಾ ಅಂತ ಹೇಳಿ ಬಹುಶಃ ಅದಕ್ಕೆ ಕೋಟ್ಯಾಂತರ ಹೃದಯಗಳಲ್ಲಿ ಮನೆ ಮಾಡಿರುವಂತಹ ಗಾಯಕಿ ನಮ್ಮ ಜಾನಕಿ ಅಮ್ಮ ಆಗ್ತಾರೆ. ಎಂಥ ಅದ್ಭುತವಾದಂತಹ ಕ್ಷಣಗಳನ್ನ ನೀವು ಅವ್ರ ಜೊತೆ ಕಳೆದಿದ್ದೀರಾ ಸರ್ ನೀವು. ಇವತ್ತು ಎಷ್ಟೋ ಜನಕ್ಕೆ ಜಾನಕಿ ಅಮ್ಮನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಭೇಟಿಯಾಗುವಂತಹ ಅವಕಾಶ ಸಿಕ್ಕಿರೋದಿಲ್ಲ. ಆದ್ರೆ ಅವ್ರು ಬಳಸಿದಂತಹ, ಅವ್ರು ಉಟ್ಟಂತಹ ಸೀರೆ, ಆ ಕನ್ನಡಕ, ಆ ಕರ್ಚೀಫು, ಆ ಪುಸ್ತಕ, ಡೈರಿ, ಇದೆಲ್ಲವನ್ನ ನಮಗಾಗಿ ಕಾರ್ಯಕ್ರಮಕ್ಕಾಗಿ ತಂದ್ಕೊಟ್ಟಂತ ನವೀನ್ ಅವರಿಗೆ ನಾವು ನಿಜವಾಗ್ಲೂ ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಮತ್ತೆ ಆ ಬುಕ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಮೇಡಮ್, ಅದು ಫಸ್ಟ್ ಒಂದು ಡೈರಿ ಇದೆಯಲ್ಲ, ಹೌದು, ಅದು ಅಮ್ಮನ ಹತ್ರ 725 ಪ್ರೋಗ್ರಾಮ್ದು ಬುಕ್ ಇದೆ ಮೇಡಮ್. ಅದರಲ್ಲಿ ನಂಬರ್ 1 ಮೇಡಮ್ ಅದು ಮೇಲಿರೋದು. ನಾನು ಆಕ್ಚುಲಿ ಅದು ತಗೊಂಡ್ಬರ್ತೀನಿ ಸರ್. ಜಾನಕಿ ಅಮ್ಮ ಹಾಡ್ತಿದ್ದಂತಹ ವೇದಿಕೆಗಳಲ್ಲಿ ನೀವು ನೋಡಿರ್ತೀರಾ, ಬಲಗೈಯಲ್ಲಿ ಮೈಕ್ ಹಿಡ್ಕೋತಾ ಇದ್ರು, ಎಡಗೈಯಲ್ಲಿ ಈ ಡೈರಿ ಯಾವಾಗ್ಲೂ ಅವ್ರ ಜೊತೆ ಇರ್ತಿತ್ತು. ಅಂಡ್ ಗುರುಗಳೇ, ಸಾಯಿಬಾಬಾ ಇದ್ದಾರೆ ಇದರಲ್ಲಿ. ಎಷ್ಟು ಅಂದವಾಗಿ ಒಂದು ಪುಸ್ತಕವನ್ನ ಮೇಂಟೈನ್ ಮಾಡಿ ಅದನ್ನ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ. ಐ ಥಿಂಕ್ ಇದು ನನ್ನ ಕೈಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಜಡ್ಜಸ್ ಹತ್ರ ಇದ್ರೆ ಹಿಂದಿ ಇದೆ, ತಮಿಳ್ ಇದೆ, ತೆಲುಗು ಇದೆ, ಕನ್ನಡ ಇದೆ. ಪ್ರತಿಯೊಂದು ಹಾಳೆಗಳಲ್ಲೂ ಅವರೇ ಬರೆದಂತ ಹಾಡುಗಳು. ಇದು ಅವ್ರದೇ ಹ್ಯಾಂಡ್ ರೈಟಿಂಗ್. ಇವತ್ತು ಟೆಕ್ನಾಲಜಿ ಎಷ್ಟೇ ಮುಂದುವರೆದು ಫೋನು, ಐಪ್ಯಾಡು ಏನೇ ಬಂದ್ರು ಇದರಲ್ಲಿರುವಂತಹ ಇಮೋಷನ್ ಇನ್ನೊಂದರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಸರ್. ಕಂಚಿ ಕಾಮಾಕ್ಷಿ ಅಮ್ಮ. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು. ನವೀನ್ ಸರ್, ಅಮ್ಮನ ಹಾಡುಗಳನ್ನ ನೀವು ಕೂಡ ಕೂತು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ನವೀನ್ ಸರ್, ಥ್ಯಾಂಕ್ ಯು. ಜಾನಕಿ ಅಮ್ಮ ಹಾಗೂ ರಾಜ್ಕುಮಾರ್ ಸರ್ ಅವರ ಕಾಂಬೋ ಅಂತ ಅಂದ್ರೆ ಕನ್ನಡಿಗರ ಮನಸ್ಸಲ್ಲಿ ಇವತ್ತಿಗೂ ಉಳಿದಿರುವಂತಹ ಒಂದು ಅಜರಾಮರ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಹಾಡುಗಾರಿಕೆ ನಮ್ಮ ಜಡ್ಜಸ್ ಹೇಗನ್ಸ್ತು ಅಂತ ಕೇಳೋಣ. VP ಸರ್, ಅವರೆಲ್ಲ ಇದ್ದಂಥ ಕಾಲ
ಎಲ್ಲವೂ ಎಷ್ಟು ಸುಂದರವಾಗಿತ್ತು ಅಂತ ಒಂದೊಂದ್ಸತಿ ಅನ್ಸುತ್ತೆ ಮೇಡಮ್. ಈ ರೀತಿ ಹಾಡುಗಳನ್ನ ಕೇಳಬೇಕಾದ್ರೆ ಎಂಥ ಒಂದು ಸುಂದರವಾದಂತಹ ಸಮಯ ಅದು. ಇಟ್ ವಾಸ್ ಎ ಗೋಲ್ಡನ್ ಎರಾ. ದಟ್ಸ್ ವೈ ವಿ ಹ್ಯಾಡ್ ಲೆಜೆಂಡ್ಸ್. ಇಂಥ ಲೆಜೆಂಡ್ಸ್ ಅಂಥ ಕಾಲದಲ್ಲಿ ಇದ್ರು, ಅದು ನಮ್ಮ ಪುಣ್ಯ. ಆ ಹಾಡುಗಳು ನಮಗೆ ಒಂದು ಬೊಗಸೆ ರೂಪದಲ್ಲಿ ನಮ್ಮ ಹತ್ರ ಇರುತ್ತೆ, ಶಾಶ್ವತವಾಗಿರುತ್ತೆ. ಮತ್ತೆ ಜಾನಕಮ್ಮನ್ ಧ್ವನಿ, ಯಾವ ಹಾಡನ್ನೇ ತಗೊಳ್ಳಿ, ಎಲ್ಲಾ ಹಾಡಲ್ಲೂ ಹಾಲು ಜೇನಿನಂತೆ ಬೆರೆತೋಗ್ಬಿಡೋದು. ಅಂಥ ಧ್ವನಿ, ಅಂತ ಹೃದಯ. ದಿಯಾ ಹೆಗ್ಡೆ, ನನ್ಗೆ ಎಷ್ಟು ದಿನ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ. ದಿಯಾ, ಥ್ಯಾಂಕ್ ಯು ದಿಯಾ, ನೀನ್ ಬಂದಿದ್ದು ಬಹಳ ಚೆನ್ನಾಗಿ ಹಾಡಿದೆ. ತನ್ಮಯನಾಗಿ ಹಾಡಿದೆ ಕಣ ನೀನು, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿ ಸರ್. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡದ ಹೆಸರಾಂತ ಹಿನ್ನೆಲೆಯ ಗಾಯಕಿಯಾದಂಥ ಸುಮಿತ್ರಾಮ್ಮ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಗುರುಗಳೇ, ನಂಗೆ ತಕ್ಷಣ ಅನಿಸಿದ್ದು, ಜಾನಕಿ ಅಮ್ಮ ಇದೇ ಹಾಡನ್ನು ಒಂದು ಮಗು ವಯಸ್ಸಲ್ಲಿ ಹಾಡಿದ್ರೆ ಹೇಗಿರ್ತಿತ್ತು, ಆ ಥರ ಇಬ್ಬರದು ಸೌಂಡ್ ಆಯಿತು. ವೆರಿ ಕ್ಯೂಟ್. ಜಾನಕಿ ಅಮ್ಮ ಬಗ್ಗೆ ಮಾತಾಡಿದ್ರೆ ಅದು ಹೋಗ್ತಾನೆ ಇರುತ್ತೆ. ಇಟ್ ಈಸ್ ಅವರ್ ಡ್ಯೂಟಿ ಟು ಡಿಕೋಡ್ ಹೇಗೆ ಅಂತ ವಿ ಹ್ಯಾವ್ ಟು ಅನಲೈಸ್. ಈಗ ನೀನು ಆ ಬುಕ್ ಓಪನ್ ಮಾಡಿದೆ, ಹೌದು, ಓಪನ್ ಮಾಡಿದ ತಕ್ಷಣ ಫಸ್ಟ್ ಬಂದಿದ್ದ ಚಿತ್ರ ಏನು? ಸಾಯಿಬಾಬಾ ಫೋಟೋ. ಅಲ್ಲಿಂದ ಡಿಕೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ನಾದ ಶಾರದೆಯ ಅಂಶ, ದೈಹಿಕವಾಗಿಲ್ಲ ಅಷ್ಟೇ. ನನ್ನ ಪ್ರಕಾರ ಈ ಮಟ್ಟದ ಸಾಧನೆ ಒಬ್ರು ಮಾಡಬೇಕು ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಇಲ್ಲದೆ ಸಾಧ್ಯನೇ ಇಲ್ಲ. ಸೊ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಸ್ಪಿರಿಚುವಲ್. ನಮ್ಮೆಲ್ಲರ ಪುಣ್ಯ, ವಿ ಆರ್ ದೇರ್ ಟು ವಾಚ್ ಹರ್ ಅಟ್ ಲೀಸ್ಟ್ ಫಾರ್ ಸಮ್ ಇಯರ್ಸ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಕಾವೇರಿ ಹಾಗೂ ಕೀರ್ತಿ, ಇವತ್ತು ನಿಜಕ್ಕೂ ಒಳ್ಳೆ ಕಾವೇರಿ ಹರಿದಂತೆ ಹರಿತಾ ಇತ್ತು ನಿಮ್ಮ ಕಂಠದಲ್ಲಿ ಹಾಡು. ಈ ಒಂದು ಸಂದರ್ಭದಲ್ಲಿ ನವೀನ್ ಅವರೇ, ಅಮ್ಮ ಫ್ರೀ ಇದ್ದಾಗ ಏನಾದ್ರು ಮ್ಯೂಸಿಕ್ ಕೇಳೋರಾ? ಅವ್ರಿಗೆ ಅದೇ ಜೀವನ ಸರ್. ಅವರು ಎನಿ ಟೈಮ್ ಮ್ಯೂಸಿಕಲ್ಲೇ ಮುಳುಗಿರ್ತಾ ಇದ್ರು. ಅವ್ರ ದಿನಚರಿ ಹೇಗಿರೋದು? ಅಮ್ಮ ಅವ್ರನ್ನ ನಾವು ಮಲ್ಗದ್ ನೋಡಿದ್ದೆ ತುಂಬಾ ಕಡಿಮೆ. ನೋಡಕ್ಕೆ ಅಮ್ಮ ಅವರು ತುಂಬಾ ಸಿಂಪಲ್ಲು, ತುಂಬಾನೇ ಇನ್ನೋಸೆಂಟ್ ಆಗಿ ಕಾಣ್ತಾರೆ. ಆದ್ರೆ ಅವರು ಎಕ್ಸ್ಟ್ರಾರ್ಡಿನರಿ ಪರ್ಸನಾಲಿಟಿ. ಅವ್ರಿಗೆ ಫೋಟೋಗಳನ್ನ ಎಡಿಟ್ ಮಾಡೋದು, ಸ್ಕೆಚ್ ಮಾಡೋದು, ಆಮೇಲೆ ಅವರಾಗಿ ಎಷ್ಟೋ ಹಾಡುಗಳನ್ನ ಲಿರಿಕ್ಸ್ ಬರೆದಿದ್ದಾರೆ. ಸುಮ್ಮನೆ ಕೂತಿರುವಾಗ ಅವ್ರಿಗೆ ಮೊಹಮ್ಮದ್ ರಫಿ ಸರ್ದು, ಮುಖೇಶ್ ಅವ್ರದ್ದು ಹಾಡುಗಳು ಅಂದ್ರೆ ತುಂಬಾ ಇಷ್ಟ. ಅದೆಲ್ಲ ಎಂಜಾಯ್ ಮಾಡ್ತಿದ್ರು, ನಮಗೂ ಕೇಳಿಸ್ತಾ ಇದ್ರು ಕೂತ್ಕೊಂಡು ಕೇಳಿ. ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಅಂತ ಸಿಂಗರ್ ಇನ್ನೊಬ್ರು ಇಲ್ಲ ಅಂತ ಹೇಳ್ತಿದ್ರು. ಅವರೇ ಮಹಾನ್ ಸಿಂಗರ್ ಆಗಿದ್ರು ಹಂಗಂತ ಹೇಳ್ತಿದ್ರು. ನಾವ್ ಯಾವಾಗಾದ್ರೂ ಇಲ್ಲಮ್ಮ ನೀವು ಅವ್ರಿಗೆಲ್ಲರಿಗಿಂತನೂ ಗ್ರೇಟ್ ಅಂತ ನಾವು ಅಭಿಮಾನಿಗಳಾಗಿ ಹೇಳಿದ್ರೆ, ಬಾಯ್ ಮುಚ್ಚು, ಅವ್ರ ತರ ಸಿಂಗರ್ಸ್ ಇನ್ನೊಬ್ರು ಬರಲ್ಲ, ಸಾಧ್ಯನೇ ಇಲ್ಲ, ಆ ತರ ಕೇಳು ಅಂತ ಕೂರಿಸ್ಬಿಟ್ಟು ನಮ್ಮನ್ನ ಹಾಡು ಕೇಳಿಸ್ತಾ ಇದ್ರು. ಪುಣ್ಯವಂತರು ಸರ್ ನೀವೆಲ್ಲರೂ. ಥ್ಯಾಂಕ್ ಯು ಮಕ್ಕಳ, ಇಬ್ರು ಬಹಳ ಅದ್ಭುತವಾಗಿ ಹಾಡಿದ್ರಿ. ಗುರುಗಳೇ, ನನಗದೇ ಅನಿಸುತ್ತೆ, ಜಾನಕಿ ಅಮ್ಮ ಶಿ ಈಸ್ ಲೈಕ್ ಅ ಟ್ರೀಟ್ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಈ ಸಾಂಗ್ ಜಾನಕಿ ಅಮ್ಮ ಹಾಡಿದ್ರೆ ಹೇಗಿರುತ್ತೆ. ಎಷ್ಟೋ ಸಲ ಕಾಂಪೋಸಿಷನ್ ವಾಸ್ ಡನ್ ಬೇಸ್ಡ್ ಆನ್ ಹರ್ ವಾಯ್ಸ್ ಅನ್ನೋ ಥರ ಇತ್ತು. ಅದರಲ್ಲಿ ಒನ್ ಆಫ್ ದ ಕಾಂಪೋಸಿಷನ್ಸ್ ಟಿ ಜಿ ಲಿಂಗಪ್ಪ ಅವ್ರದ್ದು ಇದು. ಸೊ ಅದ್ಭುತವಾದ ಹಾಡು, ತುಂಬ ಚೆನ್ನಾಗಿ ಹಾಡಿದ್ರಿ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಗುರುಗಳೇ.